ಮೂರನೇ ಬಾರಿ ಕಾಂಗ್ರೆಸ್ ಹೈಕಮಾಂಡ್ ಯತ್ನಾಳ್ ಕುಟುಂಬಕ್ಕೆ ಮಣೆ ಹಾಕಿದೆ ಸರ್. ಈ ಬಾರಿ ಟ್ರೆಂಡ್ ಯಾವ ರೀತಿ ಇದೆ ಅಂತೀರಿ? ಜೊತೆಗೆ ಏನು ವಿಶ್ವಾಸ ಇದೆ ತಮಗೆ ಅಂತ? ಮೊದಲನೇದಾಗಿ ನಿನ್ನೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಇವತ್ತು ನನಗೆ ಟಿಕೆಟನ್ನು ಅನೌನ್ಸ್ ಮಾಡಿದ್ದಕ್ಕೆ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಅವರಿಗೆ, ರಾಹುಲ್ ಗಾಂಧೀಜಿ ಅವರಿಗೆ, ಸೋನಿಯಾ ಮೇಡಮ್ ಅವರಿಗೆ, ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ರವ್ರಿಗೆ, DK ಶಿವಕುಮಾರ್ ಸಾಹೇಬ್ರವ್ರಿಗೆ, ಸುರ್ಜೇವಾಲಾ ಸಾಹೇಬ್ರವ್ರಿಗೆ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ. ಅದರ ಜೊತೆಯಲ್ಲಿ ಕಳೆದ 2 ಬಾರಿ, ಒಂದು ಸಾರಿ ನಮ್ಮ ತಂದೆಯವರು ಕೂಡ 2019 ನಾನು ಕೂಡ ಸ್ಪರ್ಧೆ ಮಾಡಿದ್ದೆ. ಆ ಸಂದರ್ಭದಲ್ಲಿ ನಾವು ಎಲ್ಲ ಹೋರಾಟವನ್ನು ಎಲ್ಲ ಕಾಂಗ್ರೆಸ್ ಮುಖಂಡರು ಎಲ್ಲ ಕಾರ್ಯಕರ್ತರು ಕೂಡ ಹೋರಾಟವನ್ನು ಮಾಡಿದೆ ಕೂಡ ಭಾಳ ಕಡಿಮೆ ಅಂತರದಿಂದ ಸೋಲಾಗಿತ್ತು. ಆದರೆ ಇವತ್ತು ಜನರ ಉತ್ಸಾಹ, ಕಾರ್ಯಕರ್ತರ ಪ್ರೋತ್ಸಾಹ, ಇವತ್ತು ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಯೋಜನೆಗಳು ಎಲ್ಲವನ್ನು ನೋಡಿದರೆ ಈ ಸಾರಿ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ಜನ ಆಶೀರ್ವಾದವನ್ನು ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ. ಇನ್ನೂವರೆಗೂ 3 ಬಾರಿ ಈಗ ಈ ಬಾರಿ ಚೇಂಜ್ ಆಗುತ್ತೆ ಅಂತ ಇದರ ಮುಂಚೆ ಇಲ್ಲಿ ಭಾಳಷ್ಟು ಸರಿ ನಮ್ಮ ಕಾಂಗ್ರೆಸ್ ಪಕ್ಷದ ನಮ್ಮ HG ರಾಮುಲ್ ದಣಿಯವರು, ರಾಯರೆಡ್ಡಿ ಸಾಹೇಬರು ಕೂಡ ಇಲ್ಲಿ ಸಂಸದರಾಗಿ ಆಯ್ಕೆ ಆಗಿದ್ದರು. ತದನಂತರ ಆದ ಬೆಳವಣಿಗೆಯಲ್ಲಿ BJP ಕೆಲವಿಷ್ಟು ವ್ಯತ್ಯಾಸಗಳಲ್ಲಿ ಆದ ನಂತರದಲ್ಲಿ ಸ್ವಲ್ಪ BJP ಅಧಿಕಾರಕ್ಕೆ ಬಂದಿತ್ತು. ಆದರೆ ಈ ಸರಿ 100ಕ್ಕೆ 100 ಜನ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ. ಸರ್, ಮತ್ತೊಂದು ಕಡೆ ಸರ್, ಈಗ ಇಕ್ಬಾಲ್ ಅನ್ಸಾರಿ ಅವರು ತಮ್ಮ ಬಗ್ಗೆ ಅಂದರೆ ಪರೋಕ್ಷವಾಗಿ ಅವರು ಒಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು ಸರ್. ಸೊ ಅದನ್ನು ಆ ಒಂದು ಗ್ಯಾಪನ್ನು ತಾವು ಯಾವ ರೀತಿ ಸರಿದೂಗಿಸ್ತೀರಿ ಏನು ಅಂತ ಸರ್? ನಿನ್ನೆ ಕೂಡ ನಾವು ಸಹೋದರಂತ ಇಕ್ಬಾಲ್ ಅನ್ಸಾರಿ ಅಣ್ಣವ್ರ ಮನೆಗೆ ಹೋಗಿದ್ವಿ. ಅವ್ರು ಯಾವುದೇ ಆ ರೀತಿ ವ್ಯತಿರಿಕ್ತವಾದ ಯಾವುದೇ ಇದನ್ನು ಮಾಡಿಲ್ಲ. ಎಲ್ಲರೂ ಕೂಡಿ ಮಾಡೋಣ, ಎಲ್ಲರೂ ಕೂಡಿ ಸರಿ ಕಾಂಗ್ರೆಸ್ ಪಕ್ಷವನ್ನು ಕೊಪ್ಪಳದಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಆರಿಸೋಣ ಅಂತಲೇ ಹೇಳಿದರು. ಏನಿರೋರು ಬೆಂಬಲಿಗರು ಒಬ್ಬರಿಬ್ಬರು ಯಾರು ಹಾಕಿರ್ಬೋದು, ವ್ಯತ್ಯಾಸಗಳು ಆಗಿರ್ಬೋದು, ಅವ್ನು ನಾವು ಸರಿ ಮಾಡ್ತೀವಿ, ನಾವು ಹೇಳ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಯಾಕಂತಂದರೆ ಕಾಂಗ್ರೆಸ್ಗೆ ದೊಡ್ಡ ಶಕ್ತಿನೇ ಅಲ್ಪಸಂಖ್ಯಾತ ಸಮುದಾಯದ ಮತಗಳು. ಸೊ ಅಂತ ಒಬ್ಬ ಅಲ್ಪಸಂಖ್ಯಾತ ಸಮುದಾಯದ ನಾಯಕರು ತಮ್ಮ ಬಗ್ಗೆ ಪರೋಕ್ಷವಾಗಿ ಮಾತನಾಡಿದಾಗ ಸೊ ಅದೊಂದು ಯಾರೇ ಒಬ್ಬರು ವ್ಯತಿರಿಕ್ತವಾಗಿ ಅಭಿಪ್ರಾಯಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದರೆ ಅದು ಅನ್ಸಾರಿ ಅವರೇ ಅಭಿಪ್ರಾಯ ಅಂತ ಇರಲ್ಲ. ಬೆಂಬಲಿಗರು ಆಗ್ತಿರ್ತಾರೆ. ಅವನು ಕೂಡ ನಾನು ಏನಾದ್ರು ವ್ಯತ್ಯಾಸಗಳಾಗಿದ್ದರೆ, ನಮ್ಮ ಕಾರ್ಯಕರ್ತರು ನೋವಾಗಿದ್ದರೆ ನಾನು ಅವ್ರು ಕರೆಸಿ ಮನವೊಲಿಸಿ ಹೇಳ್ತೀನಿ ಅನ್ನೋ ಮಾತನ್ನು ಕೂಡ ಅನ್ಸಾರಿ ಅಣ್ಣವ್ರು ಹೇಳಿದ್ದಾರೆ. ಗೆಲ್ಲುವ ವಿಶ್ವಾಸ ಇದೆ ಸರ್? ಯಾಕಂದರೆ ಗೆಲ್ಲುವ ವಿಶ್ವಾಸ ಇದೆ, ಜನ ಆಶೀರ್ವಾದ ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ. ಈ ಸಲ ನಿಮ್ಮ ಈ ಸರಿ ಈಗಾಗಲೇ ಕಾಂಗ್ರೆಸ್ ಪಕ್ಷದ ಒಳ್ಳೆಯ ವಾತಾವರಣ ಸೃಷ್ಟಿಯಾಗಿದೆ. ಜನ ಕಾಂಗ್ರೆಸ್ ಪಕ್ಷವನ್ನು ವಿಶ್ವಾಸ ಮಾಡ್ತಿದ್ದಾರೆ. ಅದರಲ್ಲಿ ಅವರು ಕೂಡ ಎದುರಾಳಿ ಸಂಗಣ್ಣ ಅವರು ಕೂಡ ಅವರು ಒಂದು ಎರಡು ಅವಧಿಗೆ ಅವರು ಕೂಡ ಸಂಸದರಾಗಿ ಸೇವೆ ಸಲ್ಲಿಸಿದರು. ಅವರು ಇಲ್ಲದ್ದು ಸ್ವಲ್ಪ BJP ಕಾರ್ಯಕರ್ತರು ಸ್ವಲ್ಪ ಆತ್ಮವಿಶ್ವಾಸದ ಕೊರತೆ ಆಗಿದೆ ಅಂತ ಅನ್ನಿಸ್ತಾ ಇದೆ. BJP ಕ್ಯಾಂಡಿಡೇಟ್ ಬದಲಾವಣೆಯಿಂದ ಕಾಂಗ್ರೆಸ್ ಈಸಿ ಆಯಿತು. BJP ಅವರಲ್ಲಿ ಸ್ವಲ್ಪ ಕಾರ್ಯಕರ್ತರು ಸ್ವಲ್ಪ ಗೊಂದಲ ಆಗೈತಿ. ಅದರಿಂದ ಸ್ವಲ್ಪ ಕಾಂಗ್ರೆಸ್ಸಿಗೆ ಕೂಡ ಆಗ್ಬೋದು, ಗೊಂದಲ ಆದ ಸೃಷ್ಟಿಯಾಗಿರೋದು. ಸ್ವಲ್ಪ ಕಾಂಗ್ರೆಸ್ಸಿಗೆ ಒಳ್ಳೆಯ BJP ಅವರು ಕೂಡ ಕೆಲವು ಜನ ಬರ್ಬೋದು ಅನ್ನೋ ವಿಶ್ವಾಸ ಕೂಡ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.